ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ಇವತ್ತು ಈ ಥರ ಸಿಂಪಲ್ ಆಗಿರೋ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 6 ಎಳೆ ದಾರನ ತೊಗೊಂಡು ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಸೀರೆ ಪಲ್ಲು ರೈಟ್ ಸೈಡ್ ಏನಿರುತ್ತೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸೀರೆಗೆ ಫಸ್ಟು ಲಾಕ್ ಮಾಡ್ಕೊಳ್ಳಿ. ನಾವು ಇಲ್ಲಿ 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ 2 ಟೈಮ್ಸ್ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ನ ಮಾಡಿ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಡು ನಮಗೆ 3 ಚೈನ್ಸ್ ಆಗುತ್ತೆ. ಅದರಲ್ಲಿ 2ರಿಂದ 1 ಮಾಡ್ಕೋಬೇಕು, ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಬಟ್ಟೆಗೆ ಹಾಕ್ಕೊಂಡು ಬಟ್ಟೆ ಒಳಗಡೆಯಿಂದ ದಾರನ ಎಳ್ಕೊಂಡು 2 ಲೂಪಿಂದ 1 ಮತ್ತು 2 ಲೂಪಿಂದ 1, ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಂಡು ಬಟ್ಟೆ ಒಳಗಡೆಯಿಂದ ಥ್ರೆಡ್ನ ತಂದು 2 ಲೂಪಿಂದ 1 ಮಾಡ್ಕೊಳ್ಳಿ, ಮತ್ತು 2 ಲೂಪಿಂದ 1ನ ಮಾಡ್ಕೊಳ್ಳಿ. ಇದೇ ಥರ ಕಂಬಗಳನ್ನ ಮಾಡ್ಕೊಳ್ಳಿ. ನಾವಿಲ್ಲಿ 5 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ. 5 ಕಂಬಗಳಾದಮೇಲೆ ನಾನಿಲ್ಲಿ 3 ಚೈನ್ಸ್ನ ಹಾಕ್ಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ಸುತ್ಕೊಂಡು ಬಟ್ಟೆಯಿಂದ ಥ್ರೆಡ್ನ ತಂದು ಮತ್ತು 2 ಚೈನಿಂದ 1 ಮತ್ತು 2 ಚೈನಿಂದ 1 ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಬಟ್ಟೆಗೆ ಹಾಕ್ಕೊಂಡು ಬಟ್ಟೆ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ನಾವಿಲ್ಲೂ ಸಹ ಅದೇ ಥರ 5 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. 5 ಕಂಬಗಳು ಒಂದೇ ಲೆವೆಲಲ್ಲಿ ಇರಬೇಕು. ನಾವು ಫಸ್ಟ್ ಏನು ಮಾಡ್ಕೊಂಡಿರ್ತೀವೋ ಅದೇ ಥರನೇ ಫುಲ್ಲು ಸ್ಯಾರಿನೂ ಅದೇ ಥರನೇ ಇರಬೇಕಾಗತ್ತೆ. 5 ಕಂಬಗಳನ್ನ ಮಾಡ್ಕೊಳ್ಳಿ. 5 ಕಂಬ ಆದಮೇಲೆ ಮತ್ತೆ ನಾನಿಲ್ಲಿ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಹಾಕ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ ಈ ಥರ 2 ಚೈನಿಂದ 1 ಮತ್ತು 2 ಚೈನಿಂದ 1 ಮಾಡಿ. ಇದೇ ಥರ ಮತ್ತು 5 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ನಾವು 5 ಕಂಬಗಳನ್ನ ಮಾಡಿಕೊಂಡು ಒಂದು ಸಲ 3 ಚೈನು ಮತ್ತು 1 ಬೀಡು ಆ ಥರ ಹಾಕ್ಕೋಬೇಕಾಗತ್ತೆ. 5 ಕಂಬಗಳು ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ. ಎರಡು ಲೂಪಿಂದ 1 ಮತ್ತು 2 ಲೂಪಿಂದ 1, 4 ಆಯಿತು. ಇನ್ನೂ 1 ಮಾಡ್ಕೋಬೇಕು. ನೀಡಲ್ ಮೇಲೆ ದಾರನ ಸುತ್ಕೊಂಡು ಬಟ್ಟೆ ಒಳಗಡೆಯಿಂದ ದಾರನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1. ಇವಾಗ ನಾವು 3 ಚೈನ್ನ ಹಾಕ್ಕೋಬೇಕು. 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ಸುತ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ 2 ಲೂಪಿಂದ 1 ಮತ್ತು 2 ಲೂಪಿಂದ 1. ಇದೇ ಥರ ಇಲ್ಲೂ 5 ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ. ನಾವು ಹಿಂದೆ ಏನು ಕಂಬಗಳನ್ನ ಮಾಡ್ಕೊಂಡಿರ್ತೀವೋ ನೆಕ್ಸ್ಟು ಮಾಡೋ ಕಂಬಗಳು ಅದೇ ಲೆವೆಲಲ್ಲೇ ಇರಬೇಕು. ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಬಟ್ಟೆ ಒಳಗಡೆಯಿಂದ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಥರ 5 ಕಂಬಗಳನ್ನ ಮಾಡ್ಕೊಳ್ಳಿ. ಇವಾಗ ಬೀಡ್ ಆಯಿತು, ಚೈನ್ ಆಯಿತು. ನಾವಿವಾಗ ಮತ್ತೆ ಬೀಡನ್ನ ಹಾಕ್ಕೋಬೇಕು. 3 ಚೈನ್ ಬೀಡ್, 3 ಚೈನ್ ಮತ್ತು ಬೀಡ್. ಥ್ರೆಡ್ನ ಮೇಲೆ ಎತ್ಕೊಂಡು ಬೀಡನ್ನ ಹಾಕ್ಕೊಳ್ಳಿ. ನೀವು ಇಲ್ಲಿ ಯಾವ ಥರ ಬೀಡನ್ನಾದರೂ ಯೂಸ್ ಮಾಡ್ಕೋಬೋದು. ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಿ ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಂಡು ಮೇಲೆ ಬಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಬಟ್ಟೆ ಒಳಗಡೆಯಿಂದ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1. ಇಲ್ಲೂ ನಾವು 5 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಸ್ಟಾರ್ಟಿಂಗ್ 5 ಕಂಬನ ಮಾಡ್ಕೊಂಡಿರೋದ್ರಿಂದ 5 ಕಂಬನೇ ಮಾಡ್ಕೋಬೇಕು. ನೀವು 4 ಕಂಬ ಮಾಡಿಕೊಂಡ್ರೆ 4 ಕಂಬನೇ ಮಾಡ್ಕೊಳ್ಳಿ. ಈ ಥರ ನೋಡಿ, ಎಲ್ಲ ಒಂದೇ ಲೆವೆಲಲ್ಲಿ ಇರಬೇಕು. ಇವಾಗ 2 ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ.
ಈ ಥರ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಥ್ರೆಡ್ಡು ಉದ್ದ ಇದ್ದರೆ ಕಟ್ ಮಾಡ್ಕೊಳ್ಳಿ. ಇದನ್ನು ನಾವು ಹಿಂದೆಗೆ ಬೇಕಾದರೆ ಅಂಟಿಸ್ಕೊಂಡ್ರೆ ಈ ಥರ ಪೇಸ್ಟ್ನ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ 3 ಚೈನ್ ಬೀಡ್, 3 ಚೈನ್ ಬೀಡ್. ನೀವು ಇಲ್ಲಿ ಬೇಕಾದರೆ ಬೀಡ್ ಹಾಕ್ಕೊಂಡು ಅಲ್ಲಿ ಬೀಡು ಮತ್ತು 3 ಚೈನು ಬೀಡು ಆ ಥರನೂ ಹಾಕ್ಕೋಬೋದು. ಬೀಡ್ ಯೂಸ್ ಮಾಡಿರೋ ಜಾಗದಲ್ಲಿ 3 ಚೈನ್ ಹಾಕ್ಕೊಂಡು 3 ಚೈನ್ ಪ್ಲೇಸಲ್ಲಿ ಬೀಡನ್ನ ಬೇಕಾದರೂ ಹಾಕ್ಕೋಬೋದು. ಇವಾಗ ಕುಚ್ಚನ್ನು ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ. ಕುಚ್ಚನ್ನು ಕಟ್ಟೋದಕ್ಕೆ 120 ಸ್ಟ್ಯಾಂಡ್ಸ್ನ ತೊಗೊಂಡು 3 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಕುಚ್ಚನ್ನು ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ನೀವು ಫುಲ್ಲು ಸ್ಯಾರಿ ಇದೇ ಥರ 3 ಚೈನ್ ಬೀಡ್, 3 ಚೈನ್ ಬೀಡ್ ಹಾಕ್ಕೊಂಡು ಮಾಡ್ಕೊ.